ಇದ್ದೇನೆ. ಸಾಲ್ವ ಬಂದ ಅಂತಾದ್ರೆ ಮತ್ತೇನು ಅಲ್ಲ, ನನ್ನ ಅಧಿಕಾರವೇ ಇಲ್ಲಿ ನಡೆಯಬೇಕು. ನೀವು ಹೇಳಿದ ಹಾಗೆ ಆಗಬೇಕು. ನಾನು ಹೇಳಿದ ಹಾಗೆ ನೀವೆಲ್ಲ ನಡೆದುಕೊಳ್ಳಬೇಕು. ಏನಾಗಬೇಕು? ನೀನು ಪಣವನ್ನ ಇಟ್ಟಿದ್ದೀಯ. ಹೌದು, ವಿಕ್ರಮವೇ ಪಣ ಎನ್ನುವುದಾಗಿ. ಅದು ಮೊದಲನೆಯದು. ಅದು ನಾನು ಬದಲಾವಣೆ ಮಾಡುವುದಿಲ್ಲ. ಸರಿ, ಮುಂದೇನು? ಆದ್ರೆ ಮತ್ತೊಂದು ಯಾವುದದು ಬದಲಾವಣೆ ಮಾಡಬೇಕು. ನಾನು ಮಾಡ್ತೇನೆ. ಏನದು? ಅದನ್ನು ನೀನು ಕಾರ್ಯರೂಪಕ್ಕೆ ತರಬೇಕು. ಯಾವುದದು? ಮತ್ತೇನು ಅಲ್ಲ, ವಿಕ್ರಮವೇ ಪಣ ನಿಂದಾದ್ರೆ ಇನ್ನೊಂದು ಏನು? ಸೌಂದರ್ಯಾತಿಶೋಯ ಯುಕ್ತಿ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಮೂವರು ಇದ್ದಾರೆ, ಅವರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಪಣದಲ್ಲಿ ಯಾರೇ ಗೆಲ್ಲಿ ಸೌಂದರ್ಯದಿಂದ ಸೌಂದರ್ಯವನ್ನು ನೋಡಿ ಆಕರ್ಷಿತರಾಗಿದ್ದಲ್ಲಿ ಅವರಿಗೆ, ಆ ಹೆಣ್ಣು ಮಕ್ಕಳಿಗೆ ವಧುವನ್ನ ಆರಿಸಿಕೊಳ್ಳುವ ಕೊಳ್ಳುವ ಹಕ್ಕನ್ನು ನೀಡಬೇಕು. ಸೌಂದರ್ಯಾತಿಶಯಕ್ಕೆ ಮಹತ್ವವನ್ನು ಕೊಡಬೇಕು. ಸರಿ, ನೀವು ಹೇಳಿದೆ ಹಾಗೆಯೇ ಆಗಲಿ. ಆಗ್ತದೆಯಾ? ಆಗ್ತದೆ. ಆದೇಶ ಮಾಡು. ಹೆಣ್ಣು ಮಕ್ಕಳನ್ನ ಕರೆಸಿಕೊಳ್ತೇನೆ. ಆದೇಶ ಮಾಡು. ಆದೇಶ ಮಾಡಿದ್ದೇನೆ. ಕಳಿಸು ಹೆಣ್ಣು ವಿಕ್ರಮ ಉಂಟ ಎದ್ದು ತೋರಿಸಬೇಕು. ಅಲ್ಲ, ನೀನು ಯಾರು ಅಂತ ಈಗ ನಿಬಂಧನೆಯನ್ನು ಸಡಿಲ ಮಾಡುವುದ ಅಲ್ಲ, ಸರಿ ಮಾಡುವವ ನಾನು. ನೀನು ಯಾರು ಅನ್ನೋಬೇಕಲ್ಲ. ದುರಂತ ವಿಕ್ರಮಿಗಳ ನೋಡಿ ಒಲಿಪುದು ಒಂದು ಪರಮ ರೂಪಾತಿಶಯಕ್ಕೆ ಮೋಹಿಪುದು ಮತ್ತೊಂದು. ನಾನು ಸೇರಿಸಿದ್ದು ಅದನ್ನು ನೀವು ಸೇರಿಸುವಲ್ಲಿ ನೀನೇ ಚಂದ ಅಂತ ಭಾವಿಸಿದ್ಯಾ? ಅಲ್ವ, ಮುಖ ನೋಡ್ಕೊಂಡು ನಮಗೆ ಹಕ್ಕು ಉಂಟ. ನನ್ನ ಮುಖ ನೋಡಿ ಕೊಡುದ. ಎಲ್ಲ ಊರಲ್ಲೂ ಅವರವರೇ ಚಂದ ಅಂತ ಹೊಗಳೋದು. ನಿಮ್ಮ ಅಪ್ಪ ಅಮ್ಮ ಹೊಗಳಿರ್ಬೇಕು ನೀನ್ ಚಂದ ಅಂತ. ನೋಡ ಒಬ್ಬೊಬ್ರು ಬಂದಿದ್ದಾರೆ. ನೋಡ ಎಷ್ಟು ಚಂದ ಸಿಗ್ತದೆ. ಮದುವೆ ಆಗ್ತೇನೆ. ಕೃಷ್ಣ ಅಂತ ಕರೆದು ಅವನಿಗೆ ಹೇಳೋದು ಬೇಡ, ನಿಂದೆ ಹೇಳು. ಇನ್ನು ರೂಪಾತಿಶಯವನ್ನು ನಾನು ಇಲ್ಲಿ ತೋರಿಸ್ತೇನೆ. ಹೌದಾ? ಯುದ್ಧ ಮಾಡ್ತೀಯ? ಏನೋ ಕೊಚ್ಚಿಕೊಂಡ ಅವ ಹೇಳ್ತಾನಂತ ನೀವು ನಮ್ಗೆ ಬಂದದ್ದಲ್ವ? ಶಾಲ್ವ ಭೂಪತಿ, ನಾನು ಹೇಳಿದ ಹಾಗೆಯೇ ನಡೆಯಬೇಕು. ಸುಮ್ಮನೆ ನಿಂತ್ಕೊಳ್ಳಬೇಕು. ಆದೀತಾ ಮಂಡಲ ಕೆಳಗೆ ಕುಸಿದುದು ತೆರನಂತೆ ರಾಜಮಾತೆಯ ಸತ್ಯವತಿ ದೇವಿಯಲ್ಲಿ
ಅರ್ಹಿ ಅಪ್ಪಣೆ ಆಶೀರ್ವಾದವನ್ನು ಪಡೆದು ಒಂದು ನಿಂತ ಸ್ಥಳವೇ ಪ್ರತಾಪ ಸೇನ ಆತನ ಆಳ್ವಿಕೆಯಲ್ಲಿರುವಂತಹ ಕಾಶಿ ದೇಶದ ಅರಮನೆಯ ಅಂಗಣ. ಈ ಅಂಗಣವೇ ಅಂಗಣವಾಗಿದೆ ಎಂಬಲ್ಲಿಗೆ ಗುಪ್ತಚರ ಹೇಳಿದಂತಹ ಮಾತು ಸತ್ಯ. ಅತ್ತ ಇತ್ತ ಸುತ್ತ ಮುತ್ತ ಎತ್ತ ನೋಡಿದರು ಅರಸು ಮಕ್ಕಳು ತಮ್ಮಲ್ಲಿ ತಾವೇ ಸೆಣಸಾಟವನ್ನು ಮಾಡುವಂತಹ ಕ್ರಮವನ್ನು ನೋಡುತ್ತಾ ಇದ್ದೇನೆ. ಹೌದು, ಇವರೆಲ್ಲ ಇಲ್ಲಿ ಸೇರಿರುವುದು ಕಾಶಿಯ ವಿಶ್ವನಾಥನ ದರ್ಶನಕ್ಕಲ್ಲ, ಬದಲಿಗೆ ವಿಶ್ವ ಸುಂದರಿಯಾದಂತಹ ಈ ಅರಸಕುಮಾರಿಯನ್ನು ವರಿಸಲಿಕ್ಕೆ. ಇವರಿಗೆ ತಕ್ಕ ಮತ್ತರೆಯಬೇಕು. ಹೇಗೆ ಇವರ ಯಾವತ್ತೂ ನೃಪಕುಮಾರರನ್ನ ಕಡೆಗಣಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಈ ರಾಜಕುಮಾರಿಯರಲ್ಲಿ ಎರಡು ಮಾತು. ಈ ಭೀಷ್ಮ ಆಡುವಂತಹ ಮಾತುಗಳನ್ನ ಲಕ್ಷ್ಯವಿಟ್ಟು ಕೇಳಿ. ಈ ಭೀಷ್ಮ ರಣರಂಗದಲ್ಲಿ ಕನಲಿ ಕೆರಳಿ ನಿಂತ ಅಂತಾದರೆ ಇವನನ್ನು ಎದುರಿಸುವ ಎಂಟನೆಯ ಬಂಟರು ಚರಾಚರ ಪ್ರಪಂಚದಲ್ಲಿ ಯಾರೂ ಇಲ್ಲ. ಇದು ವಿಶ್ವವಿಖ್ಯಾತವಾದಂತಹ ಮಾತು. ಈ ಮಾತಿನಲ್ಲಿ ನಿಮಗೆ ಭರವಸೆ ನಂಬಿಕೆ ಉಂಟು ಅಂತಾದರೆ ಏರಿಕೊಂಡು ಬಂದಿರುವಂತಹ ರಥ ಪ್ರಯಾಣಕ್ಕೆ ಸಿದ್ಧವಾಗಿರುವ ಈ ರಥವನ್ನ ಮುಂದೆ ಬರುವುದನ್ನ ಭೀಷ್ಮ ನೋಡಿಕೊಳ್ಳುತ್ತಾನೆ. ಸುರತರಂಗಿಣಿಯ ಸುಕುಮಾರನಂದಕನಂತೆ ಶಂತನು ಚಕ್ರವರ್ತಿಯ ಮಗನಾದಂತಹ ಭೀಷ್ಮಾಚಾರ್ಯರು ಶಾಂತರಾಗಬೇಕು ಸ್ವಾಮಿ. ಪ್ರತಾಪ ಸೇನ. ಹೌದು ಸ್ವಾಮಿ. ಇದು ಎರಡು ಪ್ರಶ್ನೆಗಳು ನಿಮ್ಮಲ್ಲಿ. ಅಪ್ಪಣೆಯಾಗಬೇಕು ಸ್ವಾಮಿ. ಪುರವನ್ನು ಶೃಂಗರಿಸಿದ್ದು ಯಾಕೆ? ಸ್ವಯಂವರದ ಸಲುವಾಗಿ. ಸ್ವಯಂವರ? ನನ್ನ 3 ಹೆಣ್ಣು ಮಕ್ಕಳ ಸ್ವಯಂವರ. ನಿಬಂಧನೆ ಏನಾದರೂ ಇದೆಯಾ? ವಿಕ್ರಮವೇ ಪಣ ಎನ್ನುವ ನಿಬಂಧನೆ ಉಂಟು. ಇವರೆಲ್ಲ ಆಮಂತ್ರಿತರಾಗಿಯೇ ಬಂದವರು. ಹೌದು, ಲೇಖನವನ್ನ ಕಳುಹಿಕೊಟ್ಟೇ ಬಂದವರಿದ್ದಾರೆ ಸ್ವಾಮಿ. ವಿಕ್ರಮವೇ ಪಣ ಎನ್ನುವುದಾಗಿ. ಇವರೆಲ್ಲ ಆಮಂತ್ರಿತರಾಗಿ ಬಂದವರು ಎಂತಾದರೆ ಹೌದು, ವಿಕ್ರಮಕ್ಕೆಂದೇ ವಿಖ್ಯಾತಿಯನ್ನು ಪಡೆದಿರುವಂತಹ, ಪರಾಕ್ರಮಕ್ಕೆ ಪ್ರಖ್ಯಾತವಾಗಿರುವಂತಹ ಹಸ್ತಿನೇನು ಈ ವರ್ಷ ಮಳೆಗಾಲಕ್ಕೆ ಮುಳುಗಿ ಹೋಯ್ತು ಅಂತ ತಿಳ್ಕೊಂಡ್ಯಾ? ಈ ವರ್ಷದ ಪ್ರಕೃತಿ ವಿಕೋಪದಲ್ಲಿ ಹಸ್ತಿನಾವತಿಯ ಹೆಸರು ನಾನು ಕೇಳಲಿಲ್ಲ, ಕೇಳಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ಈ ಮಾತು ಯಾಕೆ ಕರೆ ಬರಲಿಲ್ಲ? ಕರೆಯ
ಕಳುಹಿಸಿದ್ದೇನೆ ಸ್ವಾಮಿ, ಆಮಂತ್ರಣ ಯಾಕೆ ಬರಲಿಲ್ಲ? ಕಳುಹಿಸಿದ್ದೇನೆ. ಬಹುಶಃ ಹೀಗಾಗಿರ್ಬೇಕು. ನೀವು ಬಂದ ಮಾರ್ಗ ಒಂದು, ಅದು ಅವರು ಹೋದ ಮಾರ್ಗ ಒಂದು ಆಗಿರಬೇಕು ಸ್ವಾಮಿ. ಮಾರ್ಗ ಬದಲಾವಣೆ ನಿನ್ನಲ್ಲಿ ಉಂಟು. ನಮ್ಮಲ್ಲಿ ನಿತ್ಯ ಅದೇ ಉಂಟು, ಹಾಕುವುದೊಂದು ಹೋಗುವುದೊಂದು. ಅದೇ ಏನ್ ಮಾಡ್ಲಿಕ್ಕೆ ಒಟ್ಟಾರೆ ಮಾರ್ಗ ಬದಲಾವಣೆ ಮಾಡುವುದಿಲ್ಲ. ನಿನ್ನ ವ್ಯವಹಾರ ಎಲ್ಲ ಮುಗಿದೋಯ್ತು. ಇಲ್ಲವೇ ಇಲ್ಲ. ಪರಿಸ್ಥಿತಿ ನೋಡ್ಕೊಂಡು ಆಗ್ತದೆ ಸ್ವಾಮಿ, ಏನ್ ಮಾಡ್ಲಿಕ್ಕೂ ಬರುವುದಿಲ್ಲ. ಒತ್ತಡ ಇರ್ತದೆ ನಮಗೆ. ಆಮಂತ್ರಣ ಕಳಿಸಲಿಲ್ಲ, ಕಳಿಸಿದ್ದೇನೆ ಸ್ವಾಮಿ. ಮೊದಲನೆಯ ಅಪರಾಧ. ಕಳಿಸಲಿಲ್ಲ ಅಂತಾದರೂ ಕಳಿಸಿದ್ದೇನೆ ಎನ್ನುವ ಸುಳ್ಳು ಸಮರ್ಥನೆ. ಎರಡನೆಯ ಅಪರಾಧ ಪ್ರತಾಪ ಸೇನ, ಕೇಳು, ನೀನು ಆಮಂತ್ರಣ ಕಳಿಸಿ ದೊಡ್ಡವರಾಗಬೇಕಾದ ಅಗತ್ಯತೆ ನನಗಿಲ್ಲ. ನೀನು ಕಳಿಸಲಿಲ್ಲ. ಸಣ್ಣ ಆಗುವ ಜನರು ನಾವಲ್ಲ. ನಾವು ಯಾವಾಗಲೂ ನಮ್ಮ ವ್ಯಕ್ತಿತ್ವವನ್ನು ಇಟ್ಟುಕೊಂಡೇ ಬದುಕಿದವರು. ಅದು ಹಾಗಿರಲಿ. ಪ್ರತಾಪ ಸೇನ, ಇದು ಇಲ್ಲಿಯವರೆಗೆ ನೀನೆಂದಂತೆ ನಡೆದಿದೆ. ಆದರೆ ಈ ಅಂಗಣಕ್ಕೆ ಭೀಷ್ಮನ ಪ್ರವೇಶವಾಗಿದೆ. ಇನ್ನು ಮುಂದೆ ನಡೆಯುವ ಯಾವತ್ತೂ ಕ್ರಮಗಳು, ಕಾರ್ಯಕ್ರಮಗಳು ನನ್ನ ನಿರ್ದೇಶನದಲ್ಲಿ ನಾನು ಹೇಳಿದ ಹಾಗೆ ನಡೆಯಬೇಕು. ಹೆಣ್ಣೆ ಹೆತ್ತವರು ಸ್ವಾಮಿ, ನಾವು ಹೇಳಲೇಬೇಕಾಗ್ತದೆ. ತಮ್ಮಿಷ್ಟದಂತೆ ಆಗಲಿ. ಇದು ಭೀಷ್ಮ ಹೇಳುವಂತಹ ಮಾತನ್ನ ಕೇಳಿ ಬಂದಿರುವಂತಹ ಭೀಷ್ಮ ಚಂದ್ರಾನ್ವಯದ ಕುಲದೀಪ ನಾನು. ಅಷ್ಟೇ ಅಲ್ಲ, ಶೌರ್ಯಕ್ಕೆ ಒಂದು ವೃಕ್ಷ ಎನ್ನುವುದಾಗಿ ಶಶಿಫಲವನ್ನ ಉದಾಹರಿಸಬರುವುದಾದರೆ ಆ ವೃಕ್ಷದಲ್ಲಿರುವಂತಹ ಪೂರ್ಣ ಫಲ ನಾನು, ಈ ದೇವವೃತ್ತ. ಅಷ್ಟೇ ಅಲ್ಲ, ಅರಿಗಜಕ್ಕೆ ಪಂಚಾಸ್ಯ. ಅಷ್ಟೇ ಅಲ್ಲ, ಈ ವಸುದೆಯಲ್ಲಿ ಸಕಲರನ್ನು ಪೂಜ್ಯತೆಯ ಗಳಿಸಿರ್ಪ ಶಾಂತಸುತ ಶಾಂತನೆಯ ಬಂದಿದ್ದೇನೆ. ನಿಮ್ಮಲ್ಲಿ ನನ್ನನ್ನು ತುಡುಕುವ, ಇಲ್ಲ ನನ್ನನ್ನು ಎದುರಿಸುವ ಚಾಕಚಕ್ಯತೆ, ಯೋಗ್ಯತೆ, ಅರ್ಹತೆ ಉಂಟು ಅಂತಾದ್ರೆ ಬನ್ನಿ ತುಡುಕಿ. ಗೆಳೆಯ ಕಾಶಿಪುರಿ ಶಲೆಯ ಗೆಳೆಯ ಕಾಶಿಪುರಿ ಶಲೆಯ ಮೂರು ಭೀಷ್ಮಗೆ ಎಲೆಯಿಲ್ಲವಯ್ಯ. ಮೂರು ಭೀಷ್ಮಗೆ ಎಲೆಯಿಲ್ಲವಯ್ಯ. ರಾಜಕುಮಾರರೇ,
ಎಂತ ಮಹಾವೀರರು ಹಾ, 3 ಮಾಸದಲ್ಲಿ ಹುಟ್ಟಲಿಕ್ಕೂ ಸಾಧ್ಯವಿಲ್ಲ. ಹಾ, ಹಾಗಾಗಿ ಹಾ. ನಾವೆಲ್ಲರೂ ಇವರ ಶೌರ್ಯದ ಮುಂದೆ ಶರಣಾಗಿದ್ದೇವೆ. ನಿಮ್ಮ 3 ಹೆಣ್ಣು ಮಕ್ಕಳನ್ನ ಅವರಿಗೆ ಮದುವೆ ಮಾಡಿಕೊಡುವಲ್ಲಿ ಹಾ. ನಮ್ಮದೇನೋ ಅಭ್ಯಂತರ ಇಲ್ಲ. ಓಹೋ, ನಿಮ್ಮ ಅಭಿಪ್ರಾಯ ಹೀಗೆ. ಏನಯ್ಯ ದೇಶಾಧಿಪತಿ, ಭೀಷ್ಮ ಬಂದಾಕ್ಷಣ ಯಾರಿದ್ದೀರಿ ನಿಮ್ಮಲ್ಲಿ? ಅವನನ್ನ ಗಾಡಿ ಹೊಗಳ್ತಾ ಇದ್ದೀರಿ. ಕೆತ್ತಿನ ಬಾಲ ಹಿಡಿಯುವವರ ಇಷ್ಟೊತ್ತಿಗೆ ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಮಾಡೋದೇನ ಏನೂ ಆಗೋದಿಲ್ಲ. ಆಗದೆ ಇದ್ರಡ್ಡಿಲ್ಲ. ಒಂದು ಕೆಲಸ ಮಾಡಿ, ಇವ ಇದ್ದಾನಲ್ಲ ಎದ್ದುಕೊಂಡು ಹೋದ ಮೇಲೆ ನೀವೆಲ್ಲ ಅರಸುರುಗಳಲ್ಲ, ಅರಸುವವರು. ಹಾಗಿದ್ರೆ ತಲೆ ತಗ್ಗಿಸಿ ಅವನನ್ನೇ ಹೊಗಳ್ತಾ ಇದ್ದೀರಿ. ಅಷ್ಟೇ ಅಲ್ಲ, ನಾ ಇವತ್ತು ಆ ಹೆಣ್ಣು ಮಕ್ಕಳನ್ನ ಅವನು ಎತ್ತುಕೊಂಡು ಹೋಗ್ತಾನೆ ಅಂತ ತಿಳ್ಕೊಳ್ಳಿ. ನೀವು ಹೋಗಿ ಅವರ ಹುಟ್ಟಂತಹ ಕುಬುಸವನ್ನ ಸ್ವಚ್ಛಗೊಳಿಸಬೇಕು. ಕುಡಿದಂತಹ ಪಾತ್ರೆಯನ್ನ ತೊಳೆಯುವುದಕ್ಕೆ ನೀವು ಅಡ್ಡಿಲ್ಲ. ಇರಲಿ, ನಿಮ್ಮನ್ನ ತೆಗಳುವುದರಲ್ಲಿ ಅರ್ಥವೇ ಇಲ್ಲ. ಹಾಗಿದ್ರೆ ಪೌರುಷ ಅನ್ನುವಂಥದ್ದು ಈ ಭೀಷ್ಮನಲ್ಲಿ ಮಾರಿಹುದೇ ಇಲ್ಲವಲ್ಲ. ನಾನು ಅವನನ್ನ ತಡೆಯುತ್ತೇನೆ. ಸೌಭ್ಯ ದೇಶದ ಅರಸು ಈ ಸಾರ್ವಭೌಮ. ಅಡ್ಡಪಂಕ್ತಿಯ ಸಾಲು ಬೇರೆಯವರು ಹೇಳಿದ್ದು ಬಿಡು, ನೀನು ಹೇಳಿದ್ದೇನು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊ. ದುರಪರಾಕ್ರಮವೇನು ಭೀಷ್ಮನಲ್ಲಿ ಮಾರಿಹುದು, ಭೀಷ್ಮನಿಗೆ ಮಾರಿಹುದು ಅಲ್ಲದೆ ಇನ್ಯಾರಿಗೆ ಮಾರಲಿಕ್ಕೆ ಸಾಧ್ಯ? ಇದು ಎತ್ತಿದ ಧನುರ್ಬಾಣಗಳಿಂದ ನಿನ್ನನ್ನು ಕೇಳುವ ಮಗ ಯಾರೂ ಇಲ್ಲ. ಆದರೆ ನಿನ್ನನ್ನು ಕೊಂದು ನನ್ನ ಕಿರೀಟಕ್ಕೊಂದು ಗರಿ ಏರಬೇಕಾದ ಅಗತ್ಯತೆ ಇಲ್ಲ. ನಿನ್ನ ಪ್ರಾಣವನ್ನು ಉಳಿಸುತ್ತೇನೆ. ಇದು ಎಡಗಾಲಿನಿಂದ ನಿನ್ನನ್ನು ಬರೆಯುತ್ತಿದ್ದೇನೆ. ಪ್ರಾಣ ಎನ್ನುವುದು ಉಳಿಸಿದ್ದೇನೆ.
ಆದರೆ ನಿನ್ನ ಪ್ರಾಣ ಎನ್ನುವುದು ನನ್ನ ಔದಾರ್ಯದ ಭಿಕ್ಷೆ. ಬದುಕಿಕೋ. ಶಿರವ ತಗ್ಗಿಸಿಕೊಂಡು ಕಳರಂಗ ರಂಗದಿ ಶಿರವ ತಗ್ಗಿಸಿಕೊಂಡು ಕಳರಂಗ ರಂಗದಿ ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ ನಾನು. ಒಳ್ಳೆಯದಾಗಲಿ. ವಿಕ್ರಮವೇ ಪಣ ಎನ್ನುವ ಪಣದಲ್ಲಿ ನನ್ನ 3 ಹೆಣ್ಣು ಮಕ್ಕಳನ್ನ ಗೆದ್ದಿದ್ದೀರಿ ತಾವು. ಇದು ನನ್ನ ಮನೆಯ ಅಂಗಳದಲ್ಲಿ ಬೆಳೆದಂತ ಈ ನನ್ನ ಮಕ್ಕಳನ್ನ ಇನ್ನು ಮುಂದೆ ನಮ್ಮ ಮಕ್ಕಳು ಎನ್ನುವುದಾಗಿ ಭಾವಿಸಿ ಅವರನ್ನ ಉದ್ಧರಿಸಬೇಕು ತಾವು, ಅವರನ್ನ ಬೆಳೆಸಬೇಕು ತಾವು. ಪ್ರತಾಪಸೇನ, ಆಚಾರ್ಯರೇ, ನೀನು ಏನು ಹೊಣೆಗಾರಿಕೆಯನ್ನು ಹೊತ್ತಿದ್ದೀಯೋ ಹೌದು, ಆ ಹೊಣೆಗಾರಿಕೆಯನ್ನ ನನಗೆ ಹಸ್ತಾಂತರ ಮಾಡುತ್ತಿದ್ದೀಯೆ. ಹೌದು. ಈ ಹಸ್ತಾಂತರ ಮಾಡಿದ ಈ ಹೊಣೆಗಾರಿಕೆಯನ್ನು ಯಾವುದೇ ಚ್ಯುತಿ ಭೀಷ್ಮನಿಂದ ಆಗದ ತೆರದಲ್ಲಿ ನೋಡಿಕೊಳ್ಳುತ್ತೇನಂತೆ. ಮುಂದೊಂದು ದಿನ ಹಸ್ತಿಲೆಯಿಂದ ನಿನಗೆ ಆಮಂತ್ರಣ ಬರಲ್ಪಡುತ್ತದೆ. ಸರಿ. ಬಂದ ಆಮಂತ್ರಣ ಅದಕ್ಕೆ ಹೋಗೊಟ್ಟು ನೀನು ಹಸ್ತಿನೆಗೆ ಬಂದೆ ಅಂತಾದರೆ ನಿನ್ನ ಹೆಣ್ಣು ಮಕ್ಕಳ ಮದುವೆ ಅಲ್ಲಿ ಏರ್ಪಡುತ್ತದೆ. ಮಂಗಲಾಕ್ಷತೆಯನ್ನು ಹಾಕುವುದಕ್ಕೆ ಕಾಲಿರುವಂತೆ. ಮಕ್ಕಳೇ, ಒಳ್ಳೆಯದ. ಅರಸುಕುಮಾರಿಯರೇ, ಆಚಾರ್ಯರೇ, ಹೊರಡೋಣವೇ? ಆಗಲಂತೆ. ಕಾಶಿಯ ದೇಶದಿಂದ ಹಸ್ತಿನಿಗೆ ಬಂದು ಕಾಲ ಕೆಲವು ಕಳೆದು ಹೋದವು. ಹಾಗೆ ನಿಮ್ಮನ್ನು ಹಸ್ತಿನೆಯಲ್ಲಿ ಕೆಲವು ಕಾಲ ಕಳೆಯುವುದಕ್ಕೆ ನಾನು ಮನಸ್ಸು ಮಾಡಿದ್ದು 2 ಕಾರಣಗಳಿಂದ. ಒಂದು, ದೇಹಾಯಾಸವನ್ನು ಮೀರಿಸುವುದಕ್ಕೆ ಅಥವಾ ಅದನ್ನು ಕಳೆಯುವುದಕ್ಕೆ ಅಲ್ಲಿಂದ ಇಲ್ಲಿಯವರೆಗೆ ಬಂದಿದ್ದೀರಲ್ಲ, ಆಯಾಸ ಪರಿಹಾರವಾಗಬೇಕು. ಆ ಕಾರಣಕ್ಕೆ ಒಂದು. ಇನ್ನೊಂದು, ಇದು ಹಸ್ತಿನೆಯ ಪರಿಸರ, ಕಾಶಿ ದೇಶದ ವಾತಾವರಣ ಅಲ್ಲ. ಹೊಸ ವಾತಾವರಣ, ಹೊಸ ಪರಿಸರ, ಹೊಸ ಜನರು. ಆ ಜನರ ಒಟ್ಟಿಗೆ ನೀವು ಮುಕ್ತವಾಗಿ ಬೆಳೆಯಬೇಕು ಎನ್ನುವ ಕಾರಣದಿಂದ ನನ್ನ ತಾಯಿಯಾದಂತಹ ರಾಜಮಾತೆ ಸತ್ಯವತಿಯಲ್ಲಿ ಅವಳ ಅಂತಃಪುರದಲ್ಲೇ ನಿಮ್ಮನ್ನು ಇರಿಸಿದ್ದೇನೆ.
ಇಲ್ಲಿಯವರೆಗೆ ಏನು ತೊಂದರೆ ಆಗಲಿಲ್ಲ ಅಷ್ಟೇ. ಏನು ತೊಂದರೆ ಆಗಲಿಲ್ಲ. ಹಾಗಾದ್ರೆ ಅಲ್ಲಿಂದ ಇಲ್ಲಿಯವರೆಗೆ ಹಾ. ನಿಮ್ಮನ್ನು ಕರೆಸುವ ಉದ್ದೇಶ ಅದನ್ನು ಹೇಳಬೇಕೆಂತಲೇ ಈಗ ಕರೆಸಿ. ಏನು ಸ್ವಾಮಿ? ಸರಸಿಜಾಂಬಕಿಯರೇ, ಸರಸಿಜಾಂಬಕಿಯರೇ ಇದು ಈ ಭೀಷ್ಮ ಆಡುವಂತಹ ಮಾತುಗಳನ್ನು ಕೇಳಬೇಕು. ಈ ಶಶಿ ಪರಂಪರೆ ಎನ್ನುವುದು ಬಹು ಉತ್ಕೃಷ್ಟವಾದಂತಹ ಪರಂಪರೆ. ಈ ಪರಂಪರೆಗೆ ಬಹು ಹಿಂದಿನ ಇತಿಹಾಸ ಇದೆ. ಆ ಇತಿಹಾಸವನ್ನ ಕೆದಕುವುದಕ್ಕೆ ಹೋದರೆ ಬಹಳ ವಿಸ್ತಾರವಾದೀತು. ಹಾಗಾಗಿ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಕೇಳಿ. ಈ ಪ್ರಪಂಚದಲ್ಲಿ ಎರಡು ಕುಲ, ಒಂದು ಸೂರ್ಯವಂಶ, ಇನ್ನೊಂದು ಚಂದ್ರವಂಶ. ರವಿ ಆಕಾಶಕ್ಕೆ ಭೂಷಣ, ರಜನಿಗಂ ಚಂದ್ರಂ ಮಹಾಭೂಷಣಂ, ಕುವರಂ ವಂಶಕ್ಕೆ ಭೂಷಣಂ, ಸರಸಿರಂಬೋ ಜಾತಗಳ ಭೂಷಣಂ, ಕವಿ ಯಜ್ಞಾಳಿಗೆ ಭೂಷಣಂ, ಸತಿಗೆ ಪಾತಿ ನೃತ್ಯವೇ ಭೂಷಣ, ಕವಿ ಆಸ್ಥಾನಕ್ಕೆ ಭೂಷಣ. ಹೀಗೆಲ್ಲ ಹೇಳಿದ್ದಾರೆ ಹಿರಿಯರು. ಹಗಲಿನಲ್ಲಿ ಸೂರ್ಯ, ರಾತ್ರಿಯಲ್ಲಿ ಚಂದ್ರ, ಒಬ್ಬ ಉಗ್ರಗಾಮಿ, ಇನ್ನೊಬ್ಬ ಮಂದಗಾಮಿ. ಹಾಗಾಗಿಯೇ ಸೂರ್ಯನ ಪ್ರಖರವಾದ ಬಿಸಿಲನ್ನ ಬಿಡುಗಡೆನಿಂದ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ಚಂದ್ರನನ್ನಾದರೆ ನೇರವಾಗಿ ನೋಡಬಹುದಲ್ಲ. ಹಾಗೆ ಮಂದವಾಗಿ ಉರಿಯುವ ಮಂದ ಸ್ಮಿತನಂತೆ ಪ್ರಜಾಜನರಿಗೆ ಹಿತವನ್ನುಂಟು ಮಾಡುವ ಆ ಚಂದ್ರವಂಶಕ್ಕೆ ಸೇರಿದವರನ್ನ ಹೀಗೆ ಸೇರಿದ ನಾವುಗಳು ಅದೇ ನಮ್ಮ ಪರಂಪರೆಯಲ್ಲಿ ಅನೇಕರ ಆಳೆ ಹೋಗಿದ್ದಾರೆ. ಈಗ ಪ್ರಸ್ತುತದಲ್ಲಿ ನನ್ನ ತಮ್ಮನಾದಂತಹ ವಿಚಿತ್ರ ವೀರ್ಯ ಆತ ಚಕ್ರವರ್ತಿಯಾಗಿ ಶೋಭಿಸುತ್ತಾ ಇದ್ದಾನೆ. ಅಂದರೆ ಭೀಷ್ಮನ ತಮ್ಮ ಎನ್ನುವ ಕಾರಣಕ್ಕಾಗಿ ನೀವು ಒಪ್ಪಬೇಕು ಅಂತ ಅಲ್ಲ. ಆತ ಸಾಹಸವಂತನೂ ಹೌದು, ಶೂರವಂತನೂ ಹೌದು, ಧೀರವಂತನೂ ಹೌದು, ಗುಣವಂತನೂ ಹೌದು, ಸೌಂದರ್ಯಾತಿಶಯವುಳ್ಳವನೂ ಹೌದು. ಅದೆಲ್ಲಕ್ಕಿಂತ ಮಿಗಿಲಾಗಿ ಸಂಸ್ಕಾರವಂತನೂ ಹೌದು. ಹಾಗಾಗಿ ನಿಮ್ಮನ್ನು ಕರೆತರುವ ನನ್ನ ಘನ ಉದ್ದೇಶ ಅದೇ. ನನ್ನ ತಮ್ಮನಿಗೆ ನಿಮ್ಮನ್ನು ಕೊಟ್ಟು ಮದುವೆ ಮಾಡಿ ಆ ಮುಖೇನವಾಗಿ ಶಶಿಕುಲದ ಅಭ್ಯುದಯವನ್ನು ನಾನು ಬಯಸ್ತಾ ಇದ್ದೇನೆ. ಅದಕ್ಕಾಗಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ.
ಈ ಹಿಂದೆಯೇ ತಿಳಿದುಕೊಂಡಿದ್ದೇನೆ ಅಲ್ವಾ? ಒಳ್ಳೆಯದ ಹೋಗಿ. ಹ. ಒಳ್ಳೆಯದಾಗಲಿ. ಅಂದ್ರೆ ಆಚಾರ್ಯರೇ, ಏನೋ ಸ್ವಲ್ಪ ವ್ಯತ್ಯಾಸ ಆದ ಹಾಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಅನುಕರಣೆ ಸಲ್ಲದು, ಅನುಸರಣೆ ಖಂಡಿತವಾಗಿ. ಅಲ್ವಾ? ಹೀಗೆ ಈ ಅನುಸರಣೆಯ ಮುಖೇನವಾಗಿ ನಾವು ವ್ಯಾಖ್ಯಾನಿಸುವುದಾದರೆ ಇದಕ್ಕೆ ಮೊದಲು ಉತ್ತರ ಅಕ್ಕ ಕೊಡಬೇಕು. ಕೊಡಲಿಲ್ಲ. ತಂಗಿಯಂದಿರು ಕೊಟ್ಟು ಅಭಿಪ್ರಾಯವನ್ನು ಸಮ್ಮತಿಯನ್ನು ತಿಳಿಸಿ ಹೋದರು. ನಿನ್ನ ಅಭಿಪ್ರಾಯಕ್ಕಾಗಿ ಇನ್ನೂ ಹುಡುಕಾಟದಲ್ಲಿದ್ದೀಯೆ. ಯಾಕೆ ಅಂತ ತಿಳಿಯಲಿಲ್ಲ. ಆಚಾರ್ಯರೇ, ಹ್ಮ್. ನನಗೂ ಈಗ ಆಶ್ಚರ್ಯವಾಗುತ್ತಾ ಉಂಟು. ಹ. ನನ್ನ ಒಡ ಹುಟ್ಟಿದ ತಂಗಿಯರು ಹ. ನಾನು ಏನನ್ನ ಮಾಡುವುದಿದ್ರು ಕೂಡ, ಅವರು ಏನನ್ನ ನಿರ್ಧಾರ ಮಾಡುವುದಿದ್ರು ಕೂಡ ಅಕ್ಕರಾದಂತ ನನ್ನಲ್ಲೇ ಕೇಳುವರು. ಹ. ಈ ಮದುವೆ ವಿಚಾರ ಬಂದಾಗ ನನ್ನಲ್ಲೇ ಒಂದು ಮಾತನ್ನು ಕೇಳದೆ ಹ. ತಾವೇ ಪ್ರಥಮವಾಗಿ ಉತ್ತರವನ್ನು ಹೇಳಿ ಹ. ಹೋದವರಾಗಿದ್ದಾರೆ. ಹ. ಅದೇ ನನ್ನ ಪಾಲಿಗೆ ಆಶ್ಚರ್ಯವಾಗುತ್ತಾ ಉಂಟು. ಹ. ಆದರೆ ಹ. ನನ್ನ ಅನಿಸಿಕೆಯನ್ನು ಹೇಳಿಕೊಂಡ್ರೆ ತಪ್ಪಾಗಲಿಕ್ಕಿಲ್ಲವಲ್ಲ? ಖಂಡಿತ ಹೇಳಬೇಕು ಆಚಾರ್ಯ. ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಸತ್ಕೀರ್ತಿ ಸದ್ಗುಣ ಶೀಲ ಬೇರುವೆ ಎನ್ನ ಮನದೊಲವ ಸತ್ಕೀರ್ತಿ ಸದ್ಗುಣಶೀಲ ಸದ್ಗುಣಶೀಲ ಬೇರುವೆ ಎನ್ನ ಮನದೊಲವ ಕೂಲಲಾಮರ ಜೈಸಿ ಮೆರೆದಿಯ ಕೂಲಲಾಮರ ಜೈಸಿ ಮೆರೆದಿಯ ತೋಲಿನಲ್ಲಿ ಬೀದಪ್ಪೆ